ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ. ಬಾಗೇಪಲ್ಲಿ ಪಟ್ಟಣದ ಫುಟ್ಪಾತ್ ಒತ್ತುವರಿ ಹಾಗೂ ರಸ್ತೆ ಬದಿಯ ಅಕ್ರಮ ವ್ಯಾಪಾರಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಧರಣಿ ನಡೆಸಲಾಯಿತು. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜಿನಿಂದ ಚಿತ್ರಾವತಿ ಸೇತುವೆಯವರೆಗೂ ಫುಟ್ಪಾತ್ ಒತ್ತುವರಿ ಮಾಡಿರುವುದು ಹಾಗೂ ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಿಯಾಗಿ ವ್ಯಾಪಾರ ನಡೆಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹರೀಶ್ ಅವರ ನೇತೃತ್ವದಲ್ಲಿ ಧರಣಿ ನಡೆಯಿತು. ಬಾಗೇಪಲ್ಲಿ ಪುರಸಭಾ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹರೀಶ್, ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಗಾಡಿಗಳನ್ನು ಅಡ್ಡಾದಿಡ್ಡಿಯಾಗಿ ರಸ್ತೆಯ ಮೇಲೆ ನಿಲ್ಲಿಸುತ್ತಿರುವುದರಿಂದ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಅಂತ ಆರೋಪಿಸಿದರು. ಇದೇ ವೇಳೆ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿಯೂ ವಾಹನಗಳು ಹಾಗೂ ವ್ಯಾಪಾರಿಗಳ ಗಾಡಿಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲಾಗುತ್ತಿದ್ದು, ಇದರಿಂದ ಆಂಬ್ಯುಲೆನ್ಸ್ ಸಂಚಾರಕ್ಕೂ ಅಡಚಣೆ ಉಂಟಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಭಾಗ್ಯನಗರದಲ್ಲಿ ಇವತ್ತು ಒತ್ತುವರಿಯಾಗಿರುವಂತ ಇಡೀ ಫುಟ್ಪಾತ್ ಅನ್ನ ಈ ಕೂಡಲೇ ತೆರವುಗೊಳಿಸಬೇಕಂತೇಳಿ ನಾವು ಇವತ್ತು ಪುರಸಭೆ ಮುಂದೆ ಹೋರಾಟವನ್ನು ಮಾಡಿ ಇವತ್ತು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಏಕೆಂತಂದ್ರೆ ಇವತ್ತು ಅನೇಕ ಹೋರಾಟಗಳ ನಂತರ ಭಾಗ್ಯನಗರಕ್ಕೆ ಇರುವಂತ ಒಂದೇ ಒಂದು ಮುಖ್ಯ ರಸ್ತೆ, ಅದು 100 ಅಡಿಯ ಮುಖ್ಯ ರಸ್ತೆ. ಆದ್ರೆ ಇವತ್ತು ಕೆಲವರ ಸ್ವಾರ್ಥಕ್ಕಾಗಿ ಟೆಂಟ್ಗಳನ್ನು ಹಾಕೊಂಡು ಗಾಡಿಗಳನ್ನು ನಿಲ್ಲಿಸಿಕೊಂಡು ವ್ಯಾಪಾರಗಳನ್ನು ಮಾಡ್ಕೊಂಡು ಅವ್ರ ಜೀವನ ಸಾಗಿಸಲಿಕ್ಕೋಸ್ಕರ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವತ್ತು 100 ಅಡಿಯನ್ನು ಬರೀ 15 ಅಡಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಇದು ಖಂಡನೀಯ. ಏಕೆಂತಂದ್ರೆ ಇವತ್ತು ಫುಟ್ಪಾತ್ ಅಂದ್ರೆ ಪಾದಚಾರಿಗಳ ಮಾರ್ಗ. ಅಲ್ಲಿ ಓಡಾಡಬೇಕಾದ ಯಾರು? ವಿದ್ಯಾರ್ಥಿಗಳು, ಸಾರ್ವಜನಿಕರು, ಕಾರ್ಮಿಕರು ಓಡಾಡುವಂತ ಜಾಗವನ್ನ ಯಾರೋ ಕೆಲವರು ಸ್ವಾರ್ಥಕ್ಕಾಗಿ ಇವತ್ತು ಒತ್ತುವರಿ ಮಾಡ್ಕೊಂಡಿದ್ದು ಖಂಡನೀಯ. ಹಾಗಾಗಿ ಈ ಕೂಡಲೇ ಒತ್ತುವರಿ ಮಾಡ್ಬೇಕಂತೇಳಿ ಇವತ್ತು ರಕ್ಷಣಾ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ನಮ್ಮ ಮನವಿಗೆ ಏನಾದ್ರು ಸ್ಪಂದಿಸಿ ಇವ್ರು ಏನಾದ್ರು ಒಂದು ವಾರದೊಳಗೆ ಏನಾದ್ರು ಆ ಒತ್ತುವರಿ ತೆರವುಗೊಳಿಸಿಲ್ಲ ಅಂತಂದ್ರೆ ನಾವು ಇದೇ ಜಾಗದಲ್ಲಿ ಅಹೋರಾತ್ರಿ ಧರಣಿ ಮಾಡ್ಲಿಕ್ಕೆ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ತಿದೀವಿ. ಯಾಕೆಂತಂದ್ರೆ ಕಾಟಾಚಾರಕ್ಕೆ ಒಂದು ದಿನಕ್ಕೆ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸ್ತಾರೆ, ಮತ್ತೆ ಮರುದಿನ ಹಾಗೆ ಅವರು ವ್ಯಾಪಾರಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿರುವಂತದ್ದು ಬರೀ ಸ್ಥಳೀಯರು ಅಷ್ಟೇ ಅಲ್ಲ, ಎಲ್ಲೇ ಯಾವ್ದದು ಕದ್ರಿಯಿಂದ ಬಂದಿಲ್ಲಿದ್ದಾರೆ, ಹಾಗೆ ಮಮದಾಬಾದಿಂದ ಬಂದಿಲ್ಲಿದ್ದಾರೆ, ಹಾಗೆ ಅಮಡೂರಿಂದ ಬಂದಿಲ್ಲಿದ್ದಾರೆ. ಈ ವ್ಯಾಪಾರಿಗಳೆಲ್ಲ ಕೂಡ ಬಂದು ಇವತ್ತು ಇಲ್ಲಿರುವಂತ ಶಾಸಕರು ಏನ್ ಮಾಡಿದ್ದಾರೆ, ಪಾಪ ಬಡವರು ಅನುಕೂಲ ಆಗ್ಲಿ ಅಂತ ಹೇಳಿ ಈ ಟ್ಯಾಕ್ಸ್ ಅನ್ನು ಅವರೇ ಕಟ್ಟಿ ತೆರಿಗೆ ನೀವು ಕಟ್ಟಬೇಡಿ, ಜೀವನ ನಡೆಸಿ ಅಂತ ಹೇಳಿದ್ದಾರೆ. ಇದನ್ನೇ ಕೆಲವರು ಬಂಡವಾಳ ಮಾಡ್ಕೊಂಡಿರುವಂತ ವ್ಯಾಪಾರಸ್ಥರು ಏನ್ ಮಾಡಿದ್ದಾರೆ, ಒಬ್ಬೊಬ್ರು 4 ಗಾಡಿಗಳು 5 ಗಾಡಿಗಳನ್ನ ಇಟ್ಕೊಂಡು ಫುಟ್ಪಾತ್ ಮೇಲೆ ಒಂದು ಗಾಡಿ, ಅದ್ರ ಕೆಳಗಡೆ ಒಂದು ಗಾಡಿ, ಅದ್ರ ಪಕ್ಕದಲ್ಲಿ ಕಾರು ಗಾಡಿ ನಿಲ್ಲಿಸಿ ಇವತ್ತು ರಸ್ತೆ ನಿಲ್ದಾಣ ಮಾಡಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಇವತ್ತು ಆದೇಶ ಮಾಡಿದೆ, ಯಾವುದೇ ಕಾರಣಕ್ಕೂ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಬಾರದು ಅಂತ ಹೇಳಿ ಆ ಅನುಸಾರದಡಿ ಇವತ್ತು ಇವರು ತೆರವುಗೊಳಿಸಬೇಕು, ಕ್ರಮ ಜರುಗಿಸಬೇಕು. ಇಲ್ಲಿದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಹೋರಾಟಗಳನ್ನ ರೂಪಿಸ್ತೀವಿ ಅಂತೇಳಿ ಇವತ್ತು ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನು ಫುಟ್ಪಾತ್ ಒತ್ತುವರಿಯಿಂದ ಪಾದಚಾರಿಗಳು, ವಿದ್ಯಾರ್ಥಿಗಳು ಹಾಗೂ ವೃದ್ಧರು ರಸ್ತೆಯಲ್ಲಿ ಸಂಚರಿಸುವಂತಾಗಿದೆ. ಇದರಿಂದ ವಾಹನ ಸವಾರರಿಗೂ ತೊಂದರೆಯಾಗ್ತಿದ್ದು ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಸಂಚಾರ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಹೇಳಿದರು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಫುಟ್ಪಾತ್ಗಳನ್ನು ಒತ್ತುವರಿಯಿಂದ ಮುಕ್ತಗೊಳಿಸಬೇಕು. ಸಾರ್ವಜನಿಕರು ಹಾಗೂ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹರೀಶ್ ಒತ್ತಾಯಿಸಿದರು. ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸೂಕ್ತ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ಹಾಗೂ ವಾಹನ ಸಂಚಾರಕ್ಕೆ ತೊಂದರೆಯಾಗದ ರೀತಿಯಲ್ಲಿ ನಿಯಮಾನುಸಾರ ವ್ಯಾಪಾರ ನಡೆಸಲು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ವರದಿ ತನ್ವೀರ್, ಬಾಗೇಪಲ್ಲಿ, ಸುಮನ್ ಟಿವಿ ಕನ್ನಡ.